ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ವೆರಿಕೋಸ್ ವೇನ್ ಅಂದರೆ ಏನು, ವೆರಿಕೋಸ್ ವೇನ್ ಯಾವ ಜಾಗದಲ್ಲಿ ಆಗುತ್ತೆ, ವೆರಿಕೋಸ್ ವೇನ್ ಆಯುರ್ವೇದದ ಉಲ್ಲೇಖ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ನನ್ನ ಡ್ಯೂಟಿ ನಿಮಗೆ ವೆರಿಕೋಸ್ ವೇನ್ನ ಟೈಪ್ಸ್ಗಳು ಯಾವುದು, ಅದರ ಲಕ್ಷಣಗಳೇನು ಅನ್ನೋದನ್ನು ತಿಳಿಸ್ಕೊಡುವಂತಹ ಒಂದು ಈ ಸಮಯ. ವೆರಿಕೋಸ್ ವೇನನ್ನು ತುಂಬ ವಿವಿಧ ವಿಭಾಗಗಳಾಗಿ ಹೇಳ್ಬೋದು. ಅಂದರೆ ವಾತಪ್ರಧಾನ ವೆರಿಕೋಸ್ ವೇನ್ ಶಿರಜಗ್ರಂಥಿ, ಪಿತ್ತಪ್ರಧಾನ ಶಿರಜಗ್ರಂಥಿ, ಕಫಪ್ರಧಾನ ಶಿರಜಗ್ರಂಥಿ, ವಾತಪಿತ್ತ ಶಿರಜಗ್ರಂಥಿ, ಪಿತ್ತ ಕಫ ಶಿರಜಗ್ರಂಥಿ, ಕಫವಾತ ಶಿರಜಗ್ರಂಥಿ, ತ್ರಿದೋಷಜ ಶಿರಜಗ್ರಂಥಿ, ಹೀಗೆ ನಾವು ಅದನ್ನು ವಿಂಗಡಣೆಯನ್ನು ಮಾಡ್ಬೋದಾಗಿದೆ. ಆದರೆ ಇವತ್ತಿನ ಕಂಟೆಂಪರರಿ ಸೈನ್ಸ್ ಅದಕ್ಕೆ ಕೆಲವೊಂದು ಡೆಫಿನಿಷನನ್ನು ಕೊಟ್ಟಿದ್ದಾರೆ, ಕೆಲವೊಂದು ಹಂತವನ್ನು ಹೇಳಿದ್ದಾರೆ. ಅದರಲ್ಲಿ ಸ್ಪೈಡರ್ ವೇನ್, ರೆಟಿಕ್ಯುಲರ್ ವೇನ್, ವೆರಿಕೋಸ್ ವೇನ್ ಇನ್ಸಫಿಷಿಯನ್ಸಿ, ಕ್ರೋನಿಕ್ ಆರ್ ಟ್ರೋಪಿಕ್ ವೆರಿಕೋಸ್ ಅಲ್ಸರ್, ಹೀಗೆ 5 ಹಂತವನ್ನು ಅಲ್ಲಿ ವಿಂಗಡಣೆ ಮಾಡಿದ್ದಾರೆ. ಇಲ್ಲಿ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ಸ್ಪೈಡರ್ ವೇನ್ ಅಂತಂದರೆ ಇದು ಸಾಮಾನ್ಯವಾಗಿ ತೊಡೆ ಮೇಲ್ಗಡೆ ಅಥವಾ ಮೊಣಕಾಲು ಹಿಂದ್ಗಡೆ, ಮೀನುಗಂಡು ಭಾಗದಲ್ಲಿ, ಆ್ಯಂಕಲ್ ಜಾಯಿಂಟಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇಲ್ಲಿ ಇದು ಆಲ್ಮೋಸ್ಟ್ ಪಿಂಕಿಶ್ ಕಲರ್ ಇರುತ್ತೆ. ಇಲ್ಲೇನಪ್ಪ ಅಂತಂದರೆ ಇದು ತುಂಬ ನೋವು ಇರ್ಬೋದು, ನೋವಿಲ್ಲದೇನೂ ಇರ್ಬೋದು, ಅಥವಾ ಉರಿ ಇರ್ಬೋದು. ಅದು ಯಾವ ಪ್ರಕೃತಿ ಮನುಷ್ಯನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ನೀವು ಸಾಮಾನ್ಯವಾಗಿ ನೋಡಿ ಕಾಣ್ಬೋದು ಜನರಲ್ಲಿ. ಇದನ್ನು ಸ್ಪೈಡರ್ ವೇನ್ ಅಂತಾರೆ. ಸ್ಪೈಡರ್ ವೇನ್ ಭಾಗಶಃ 1 ರಿಂದ 1.5 mm ಡಯಾಮೀಟರ್ ದಪ್ಪ ಇರುತ್ತೆ. ಇದಕ್ಕೆ ಸ್ಪೈಡರ್ ವೇನ್ ಅಂತ ಕರಿತೀವಿ. ಅದಕ್ಕೆ ಭಾಳಷ್ಟು ಕಾರಣಗಳಿದೆ, ಅದನ್ನು ಮುಂದಿನ ಹಂತದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೊಂದು ಹಂತ ಯಾವುದಪ್ಪ ಅಂತಂದರೆ, ಸ್ಪೈಡರ್ ವೇನ್ ಆದ ತಕ್ಷಣ ರೆಟಿಕ್ಯುಲಾರ್ ವೇನ್ಸ್. ಈ ಸ್ಪೈಡರ್ ವೇನಿನ ದಪ್ಪ 1 ರಿಂದ 1.5 mm ಡಯಾಮೀಟರ್ ಹೇಳಿದೆ. ಇದು 1.5 ರಿಂದ 2 mm ಡಯಾಮೀಟರ್ ದಪ್ಪ ಇರುವಂತಹ ವೆರಿಕೋಸ್ ವೇನ್, ಅದರ ಹಂತವನ್ನು ನಾವು ರೆಟಿಕ್ಯುಲರ್ ವೇನ್ಸ್ ಅಂತ ಕರಿತೀವಿ. ಇದು ಕೂಡ ಆ್ಯಂಕಲ್ ಜಾಯಿಂಟಲ್ಲಿ ಆಗ್ಬೋದು, ತೊಡೆ ಮೇಲ್ಗಡೆ ಆಗ್ಬೋದು, ಅಥವಾ ಮೊಣಕಾಲು ಹಿಂದ್ಗಡೆ ಆಗ್ಬೋದು, ಮೊಣಕಾಲು ಕೆಳಗಡೆ ಆಗ್ಬೋದು. ಇದನ್ನು ನಾವು ರೆಟಿಕ್ಯುಲರ್ ವೇನ್ಸ್ ಅಂತ ಕರಿತೀವಿ. ರೆಟಿಕ್ಯುಲರ್ ವೇನ್ಸು ಕೂಡ ಭಾಳಷ್ಟು ಫೀಮೇಲ್ಸಲ್ಲಿ ನಾವು ನೋಡಿ ಕಾಣ್ತೀವಿ. ಅದು ಯಾಕಪ್ಪ ಅಂತಂದರೆ ಅವರು ನಿತ್ತು ಮಾಡುವ, ಅಡುಗೆ ಮಾಡುವ ಕೆಲಸದಿಂದ, ಹೀಗೆ ಭಾಳಷ್ಟು ವಿವಿಧದಲ್ಲಿ ನಾನು ಮುಂದಿನ ಹಂತದಲ್ಲಿ ತಿಳಿಸ್ಕೊಡ್ತೇನೆ. ಇದು ರೆಟಿಕ್ಯುಲರ್ ವೇನ್ಸ್. ಮುಂದಿನ ಹಂತ ವೆರಿಕೋಸ್ ವೇನ್. ಇವತ್ತಿನ ದೈನಂದಿನ ಜೀವನ, ಬದಲಾದ ಆಹಾರ ಪದ್ಧತಿ, ಜೀವನ ಪದ್ಧತಿ, ನಮ್ಮ ಲೈಫ್ ಸ್ಟೈಲ್, ಯೋಚನಾ ಶಕ್ತಿ ಎಲ್ಲವೂ ವಿಪರೀತವಾಗಿ ಚೇಂಜ್ ಆಗಿರೋದ್ರಿಂದ ನಿಮಗೆ ವೆರಿಕೋಸ್ ವೇನ್ ಸುಮಾರು 5% ಇತ್ತು, ಇವತ್ತು 35% ಇದೆ ಅನ್ನೋದನ್ನು ನಂಬೋಕ್ಕೂ ಆಗ್ತಿಲ್ಲ. ಆದರೆ ಆಘಾತಕಾರಿಯಾಗಿರ್ತಕ್ಕಂಥ ವಿಷಯ ಹೊರ ಬೀಳ್ತಾ ಇದೆ. ಅದಕ್ಕೆ ಕಾರಣ ದಿನನಿತ್ಯ ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ಪೇಷಂಟ್ಗಳನ್ನು ನೋಡ್ತಾ ಇರೋದ್ರಿಂದನೇ ನಮಗೆ ಗೊತ್ತಾಗ್ತಿದೆ. ಹೆಚ್ಚಿನ ಪ್ರಮಾಣ ಆಗ್ತಿರೋದು ಇದು ಜೀವನ ಪದ್ಧತಿಯಿಂದ, ಆಹಾರ ಪದ್ಧತಿಯಿಂದ, ಯೋಚನಾ ಪದ್ಧತಿಯಿಂದ ಮತ್ತು ಬದಲಾದ ಎಲ್ಲ ನಮ್ಮ ಜೀವನ ಕ್ರಮಗಳು. ಹಾಗಾಗಿ ವೆರಿಕೋಸ್ ವೇನ್ ಸುಮಾರು 2.5 mm ಡಯಾಮೀಟರ್ಗಿಂತ ಹೆಚ್ಚಿನ ದಪ್ಪ ಇರುವುದನ್ನು ನಾವು ವೆರಿಕೋಸ್ ವೇನ್ ಅಂತೀವಿ. ಇದು ಬ್ಲೂಯಿಶ್ ಕಲರ್ ಇರ್ಬೋದು, ಅಥವಾ ಉಬ್ಬಿದ ರಕ್ತನಾಳಗಳಿರ್ಬೋದು, ಅಥವಾ ದಪ್ಪವಾಗಿರುವ ರಕ್ತನಾಳಗಳಿರ್ಬೋದು, ಮಿಣಿ ಥರ ಬಿಗಿದಿರುವಂಥದ್ದಾಗಿರ್ಬೋದು, ಅಥವಾ ವೆಸಲ್ಸ್ ಅದು ಹೇಗೆ ಬೇಕೋ ಹಾಗೆ ದಪ್ಪ ಆಗಿರುವಂಥದ್ದು ಇರ್ಬೋದು. ಏನು ನಾವು ಟುನಿಕಾ ಇಂಟಿಮಾ ಅಂತ ಕರಿತೀವಿ, ಅದರ ಎಲಾಸ್ಟಿಸಿಟಿ ಲೂಸನ್ ಆಗಿ ದಪ್ಪ ಆಗಿರುತ್ತೆ. ಅದಕ್ಕೆ ಫಾಲ್ಟಿ ವಾಲ್ವಿಂದ ಇದು ಆಗಿರುತ್ತೆ, ಇನ್ಕಾಂಪಿಟೆಂಟ್ ಪರ್ಫೋರೇಟರ್ಸಿಂದನೂ ಆಗಿರುತ್ತೆ, ವಾಲ್ಸಿಂದನೂ ಆಗಿರುತ್ತೆ. ಇದು ವೆರಿಕೋಸ್ ವೇನ್. ಮುಂದಿನ ಹಂತ ವೆರಿಕೋಸ್ ವೇನ್ ಇನ್ಸಫಿಷಿಯನ್ಸಿ. ಯಾವಾಗ ಫಾಲ್ಟಿ ವಾಲ್ ಇರುತ್ತೆ, ಆ ವಾಲು ವೀಕ್ ಆಗಿರೋದ್ರಿಂದ ಪಂಪ್ ಆಗಿರುವ ರಕ್ತ ಅಂದರೆ ಅಗೇನೆಸ್ಟ್ ಗ್ರಾವಿಟಿ ಅದು ಪಂಪ್ ಆಗಬೇಕಾಗಿರೋದ್ರಿಂದ ವಾಲ್ವ್ ಇರ್ತವೆ ಬ್ಯಾಕ್ ಫ್ಲೋ ಪ್ರಿವೆಂಟ್ ಮಾಡೋದಕ್ಕೆ. ಯಾವಾಗ ವಾಲ್ವ್ ಫಾಲ್ಟಿ ಆಗಿರುತ್ತೆ, ಅದು ತನ್ನ ಬ್ಲಡ್ವನ್ನು ಫುಲ್ ಮಾಡುತ್ತೆ ಬ್ಲಡ್ ವೆಸಲ್ಸ್ಗೆ. ಆವಾಗ ಇನ್ಸಫಿಷಿಯನ್ಸಿ ಅಂತಂದರೆ ಅದು ಸಫಿಷಿಯೆಂಟಾಗಿ ಮೇಲೆ ಹೋಗೋದಿಲ್ಲ. ಆವಾಗ ಕೆಲವು ಭಾಗದಲ್ಲಿ ಅದು ಉಳಿದು ಆ ರಕ್ತ ಅಲ್ಲೇ ವೆನ್ಯೂಸ್ ಮುಖಾಂತರ ಅಲ್ಲೇ ಸ್ಪ್ರೆಡ್ ಆಗುವಂಥದ್ದು, ನಿತ್ತು ಡಿಆಕ್ಸಿಜನ್ ಬ್ಲಡ್ ಜಾಸ್ತಿ ಆಗಿ ಆ ರಕ್ತ ಚರ್ಮವನ್ನು ಕಪ್ಪು ಮಾಡುವಂಥದ್ದು. ಈ ಹಂತದ್ದನ್ನು ನಾವು ವೆರಿಕೋಸ್ ವೇನ್ ಇನ್ಸಫಿಷಿಯನ್ಸಿ ಅಂತ ಕರಿತೀವಿ. ಅದೇ ಮುಂದುವರೆದ ಭಾಗವಾಗಿ ಟ್ರಾಪಿಕ್ ವೆರಿಕೋಸ್ ಅಲ್ಸರ್, ಇದು 5ನೇ ಹಂತ. ಇಲ್ಲಿ ವೆರಿಕೋಸ್ ಅಲ್ಸರ್ ಏಕಪ್ಪ ಅಂತಂದರೆ ಭಾಳ ದಿನದಿಂದ ವೆರಿಕೋಸ್ ವೇನ್ ಆಗಿ ಕ್ರೋನಿಕ್ ಇನ್ಸಫಿಷಿಯನ್ಸಿ ಆಗಿ ರಕ್ತ ಅಲ್ಲೇ ನಿತ್ತು ಡಿಆಕ್ಸಿಜನ್ ಬ್ಲಡ್ ಆಗಿ ಆ ಟಾಕ್ಸಿಸಿಟಿಯನ್ನು ತಡ್ಕೊಳಕ್ಕಾಗದೇ ದೇಹನೇ ಅದಕ್ಕೆ ಒಂದು ಅಂದರೆ ಆ ರಕ್ತ ಗುಳ್ಳೆ ಥರ ಆಗಿ ಅಲ್ಲೇ ಅದು ಓಪನ್ ಆಗಿ ರಕ್ತ ಅಥವಾ ಎಕ್ಸುಡೇಷನ್ ಅಥವಾ ಸಿಕ್ರೀಷನ್ಸ್ ಅಲ್ಲೇ ಓಪನ್ ಆಗಿ ಹೊರಬರುವಂತಹ ಕ್ರಿಯೆ, ಅದು ಅಲ್ಸರ್ ಆಗುತ್ತೆ. ಅಲ್ಸರ್ ಆದಮೇಲೆ ಅದು ಮಾಯಿಸೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಈ ಹಂತವನ್ನು ಮೀರಿ ಹೋಗಬೇಡಿ. ಸ್ಪೈಡರ್ ರೆಟಿಕ್ಯುಲರ್ ವೇನಲ್ಲೇ ಚಿಕಿತ್ಸೆ ತೆಗೆದುಕೊಳ್ಳಿ, ಅಥವಾ ವೆರಿಕೋಸ್ ವೇನ್ ಆದಲ್ಲಿ ಚಿಕಿತ್ಸೆ ತಗೊಳ್ಳಿ. ನಂತರ
ವೆರಿಕೋಸ್ ವೇನ್ ಇನ್ಸಫಿಷಿಯನ್ಸಿ ಅಥವಾ ಸ್ಪೈಡರ್ ವೇನ್ಗೆ ದಯವಿಟ್ಟು ಆ ಒಂದು ಹಂತಕ್ಕೆ ಹೋಗೋದು ಬೇಡ. ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆ ಆತ್ರೇಯ ಆಯುರ್ವೇದದಲ್ಲಿ ಡಿಸೈನ್ ಮಾಡಿದ್ದೀವಿ. ಆ ಚಿಕಿತ್ಸೆಯನ್ನು ತೆಗೆದುಕೊಂಡು ಅತ್ಯುತ್ತಮವಾದ ಆರೋಗ್ಯವನ್ನು ನೀವು ಗಳಿಸ್ಕೋಬೋದಾಗಿದೆ. ನಾನು ಖಂಡಿತ ಹೇಳ್ತೀನಿ, ನಿಮಗೆ ಒಂದು ವೆರಿಕೋಸ್ ವೇನಿಗೆ ನಮ್ಮಲ್ಲಿ ಚಿಕಿತ್ಸೆ ತೆಗೆದುಕೊಂಡಿದ್ದೇ ಸತ್ಯವಾಗಿದ್ದರೆ ನಿಮ್ಮ ಆರೋಗ್ಯ ನಾವು ಅದಕ್ಕೆ ಗ್ಯಾರಂಟಿ ಕೊಡ್ತೀವಿ. ಅತ್ಯುತ್ತಮವಾದ ಆರೋಗ್ಯವನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂತಂದರೆ ನಮ್ಮ ಡಾಟಾ ಮಾತಾಡುತ್ತೆ, ನಾವು ಮಾತಾಡೋದಿಲ್ಲ. ನಾವು ಪ್ರತಿಶತ ಸುಮಾರು 80-95% ರಿಸಲ್ಟ್ ಕೊಟ್ಟಿದ್ದೇವೆ. ಯಾರು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮ್ಮಲ್ಲಿ ಚಿಕಿತ್ಸೆಯನ್ನು ಸರಿಯಾಗಿ ತೆಗೆದುಕೊಳ್ತಾರೆ ಅವರಿಗೆ ನಾವು ಖಂಡಿತವಾಗಿ ಹೇಳ್ತೀವಿ, ಒಳ್ಳೆ ರಿಸಲ್ಟನ್ನು ಕೊಡ್ತೀವಿ. ಅದು ಆಯುರ್ವೇದದ ಶಕ್ತಿ. ನಮಗೆ ಆಯುರ್ವೇದ ಮೇಲಿರ್ತಕ್ಕಂಥ ನಂಬಿಕೆ, ನಮ್ಮ ಮೇಲಿರುವ ನಂಬಿಕೆ ಮತ್ತು ಆಯುರ್ವೇದದ ಆ ಸನಾತನ ಶಕ್ತಿಯ ಒಂದು ಮೆರಗು ನಿಮ್ಮೆಲ್ಲರಿಗೂ ಸಿಗುತ್ತೆ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ, ನಿಮ್ಮ ಮತ್ತು ನಿಮ್ಮೆಲ್ಲರ ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯ ನಮ್ಮ ಒಂದು ಹೊಣೆ. ಹಾಗಾಗಿ ಆ ವೆರಿಕೋಸ್ ವೇನ್ ಸಮಸ್ಯೆ ಬಂದರೆ ಭಯ ಬೇಡ, ಚಿಂತೆ ಬೇಡ, ಚಿಂತನೆ ಮಾಡಿ ಆತ್ರೇಯ ಆಯುರ್ವೇದಾಲಯದತ್ತ ನೀವು ನೋಡಿ. ನಿಮಗೆ ಖಂಡಿತ ಒಳ್ಳೆಯ ಆರೋಗ್ಯವನ್ನು ಕೊಡುವ ಜವಾಬ್ದಾರಿ ನಮ್ಮದಾಗಿದೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.